ಕಾಂಗ್ರೆಸ್ ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಪ್ಲಾನ್ ಮಾಡಿಯೇ ಕಲರ್ ಸ್ಪ್ರೇ ರವಾನೆ ಮಾಡಲಾಗಿತ್ತು. ಕಳೆದ ವರ್ಷ ಸಂಸತ್ಗೆ ಮನೋರಂಜನ್ ಭೇಟಿ ಕೊಟ್ಟಿದ್ರು. ಇದರ ಹಿಂದೆ ಸಾಕಷ್ಟು ಪೂರ್ವ ನಿಯೋಜಿತ ಪ್ಲಾನ್ ಇತ್ತು ಅನ್ನುವಂಥದ್ದು ತಪಾಸಣೆ ಸಂದರ್ಭದಲ್ಲಿ ಶೂ ಚೆಕ್ ಮಾಡಲ್ಲ ಅಂತಾನೂ ಗೊತ್ತಿತ್ತು. ನೋಡಿ, ಈ ಘಟನೆ ಆಗಿದ್ದು ಒಂದು ರೀತಿಯಲ್ಲಿ ಅದೃಷ್ಟವಶಾತ್ ಯಾರು ಏನೂ ತೊಂದರೆ ಆಗಿಲ್ಲ. ಒಂದು ವೇಳೆ ಆತನ ಕೈಯಲ್ಲಿ ಗನ್ ಇದ್ದಿದ್ರೆ ಯಾವ ರೀತಿಯ ಒಂದು ಅನಾಹುತ ಆಗಿ ಹೋಗ್ತಾ ಇತ್ತು. ಅಮೋಲ್ ಶಿಂಧೆ ಕಲರ್ ಸ್ಪ್ರೇ ಪಟಾಕಿ ತಂದಿದ್ದಾನೆ. ಅಮೋಲ್ ಮಹಾರಾಷ್ಟ್ರದಿಂದ ಕಲರ್ ಸ್ಪ್ರೇ ತಂದಿದ್ದ. ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ. ತಪಾಸಣೆಯಲ್ಲಿ ಎಲ್ಲಿ ಲೂಪ್ ಹೋಲ್ ಇದೆ ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ರು. ಒಂದು ವರ್ಷದಿಂದಲೇ ಈ ಪ್ಲಾನ್ ನಡೀತಾ ಇತ್ತು. ಇನ್ನು ಇಂಡಿಯಾ ಗೇಟ್ ಬಳಿ ಎಲ್ರಿಗೂ ಕೂಡ ಕಲರ್ ಸ್ಪ್ರೇಯನ್ನ ಹಂಚಿದ್ದ. ನಿನ್ನೆ ಬೆಳಗ್ಗೆ 11:45 ವೇಳೆಗೆ ಇಬ್ರು ಸಂಸತ್ ಪ್ರವೇಶ ಮಾಡಿದ್ರಲ್ಲ, ಒಂದು ಕಡೆಗೆ ಅವರ ಪ್ಲಾನ್, ಅವರ ಯೋಚನಾ ಲಹರಿಗಳು ಅಥವಾ ಅವರ ಈ ಕೃತ್ಯ ಸಾಕಷ್ಟು ಖಂಡನೆಗೆ ಕಾರಣ ಆಗಿದೆ. ಇನ್ನೊಂದು ಕಡೆ ಸಂಸತ್ನಲ್ಲಿ ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂತಂದ್ರೆ, ಒಂದು ವೇಳೆ ಅವರ ಕೈಯಲ್ಲಿ ಮಾರಕಾಸ್ತ್ರಗಳಿದ್ದಿದ್ರೆ, ಗನ್ ಇದ್ದಿದ್ರೆ ಅಥವಾ ಆ ಸ್ಪ್ರೇ ವಿಷಕಾರಿಯಾಗಿದ್ದಿದ್ರೆ ಏನ್ ಅನಾಹುತ ಆಗ್ತಾ ಇತ್ತು. ಹೇಳಿದ್ದು ಒಂದು ಮಾತು ಕರೆಕ್ಟ್. ಶೂ ಚೆಕ್ ಮಾಡಲ್ಲ ಅಂತ ಗೊತ್ತಾಯ್ತಲ್ಲ, ಅದ್ರಲ್ಲಿ ಏನು ಸ್ಪ್ರೇ ಇಟ್ಕೊಂಡು ಹೋದಲ್ಲ, ಅದ್ರಲ್ಲಿ ಏನಾದ್ರು ಒಂದು ಸಣ್ಣ ಒಂದು ರಿವಾಲ್ವರ್ ಇಟ್ಕೊಂಡು ಹೋಗ್ಬಿಟ್ಟಿದ್ರೆ, ಅವನು ಅದೇ ಚಾಕು ಇಟ್ಕೊಂಡು ಹೋಗಿದ್ರೆ ಏನಾಗ್ತಾ ಇತ್ತು ನಿಜವಾಗ್ಲೂ. ಬನ್ನಿ, ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ. ಇನ್ನು ಮೈಸೂರಿಂದ ನಮ್ಮ ಪ್ರತಿನಿಧಿ ದಿಲೀಪ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲು ಶುರು ಮಾಡ್ತಾ ಇದ್ದೀನಿ ನಾನು ದೆಹಲಿಯಿಂದ ಹರೀಶ್ ಜೊತೆಗೆ. ಹರೀಶ್, ನಿಜಕ್ಕೂ ಒಂದೇನು ಅಂದರೆ ಒಂದು ಭಯದ ವಾತಾವರಣ ನಿನ್ನೆ ಸೃಷ್ಟಿಯಾಗಿತ್ತು. ಏನು ತೀರಾ ಈ ರೀತಿ ಬಂದೋಬಸ್ತ್ ಇದ್ದಂಥ ಸಂದರ್ಭದಲ್ಲೂ ಕೂಡ ನೀವು ಕೂಡ ಅದು ಯಾವ್ಯಾವ ಕಲರ್ ಸ್ಪ್ರೇ ಏನು ಎತ್ತ ಅದೆಲ್ಲವನ್ನೂ ಕೂಡ ತೋರಿಸಿದ್ರಿ ಜನಗಳಿಗೆ. ಹೇಗಾಗಿದೆ ಇದು ನಂಬರ್ 1? ಜೊತೆಗೆ ಯಾರ್ಯಾರು ಕಲರ್ ಸ್ಪ್ರೇ ತಂದರೂ ಅದೆಲ್ಲದರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಈಗ ಅವ್ರನ್ನ ಕೋರ್ಟಿಗೂ ಕೂಡ ಅವರು ಇವತ್ತು ಹಾಜರುಪಡಿಸ್ತಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ರಂಗನಾಥ್, ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಅವರ ಮೇಲೆ ಭಯೋತ್ಪಾದನಾ ನಿಗ್ರಹ ಕೇಸನ್ನು ಈಗ ಹಾಕಿರ್ತಕ್ಕಂಥದ್ದು. ಮುಖ್ಯವಾಗಿ ಅದು ಪಾರ್ಲಿಮೆಂಟನ್ನು ಅಟ್ಯಾಕ್ ಮಾಡಿರುವಂಥದ್ದೇನಿದೆ, ಇದು ಈಗಲೂ ಕೂಡ ಯಾರಿಗೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಭದ್ರತಾ ವೈಫಲ್ಯ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಎದುರಾಗುತ್ತೆ. 22 ವರ್ಷದ ಹಿಂದೆ ಏನು ಭಯೋತ್ಪಾದನಾ ದಾಳಿ ಆಗಿತ್ತು ಸಂಸತ್ ಭವನದಲ್ಲಿ, ಆನಂತರ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿತ್ತು. ಸಾಕಷ್ಟು ಬಿಗಿ ಭದ್ರತೆಯ ನಡುವೆ, ಅದು ಹೊಸ ಸಂಸತ್ ಭವನದಲ್ಲಿ ಹೆಚ್ಚಿನ ಬಿಗಿ ಭದ್ರತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ಹೇಗೆ ಭದ್ರತಾ ವೈಫಲ್ಯ ಆಯಿತು ಅನ್ನುವಂತಹದ್ದು ಈಗ ಬಹಳಷ್ಟು ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಮುಖ್ಯವಾಗಿ ಇವರು ಪ್ಲಾನ್ ಹೇಗೆ ಮಾಡಿದ್ರು ಅನ್ನುವಂಥದ್ದು. 1.5 ವರ್ಷದ ಹಿಂದೆ ಇವರೆಲ್ಲ ಸೇರ್ತಾರೆ ಮೈಸೂರಿನಲ್ಲಿ. ಇವರ ಗುಂಪು ಪ್ಲಾನ್ ಮಾಡುತ್ತೆ, ಹೇಗಾದ್ರೂ ನಾವು ಏನಾದ್ರೂ ಕ್ರಾಂತಿ ಮಾಡಬೇಕು ಅನ್ನುವಂಥ ಉದ್ದೇಶ ಆಗಿರುತ್ತೆ. ಆ ಕ್ರಾಂತಿ ಈ ತರ ಭಯೋತ್ಪಾದನಾ ಚಟುವಟಿಕೆ ಆಗುತ್ತೆ, ಇದರ ಪರಿಣಾಮಗಳು ಏನಾಗುತ್ತೆ ಅನ್ನುವಂಥದ್ದು ಅವರು ಎಚ್ಚರಿಕೆ ವಹಿಸಿರ್ಲಿಲ್ಲ ಅನ್ನುವಂತಹದ್ದು. ಈ ಹಿಂದೆ ನಡೆದಂತಹ ಸಂಸತ್ ಅಧಿವೇಶನದಲ್ಲಿ ಸಭೆ ಸೇರ್ತಾರೆ, ಬೇರೆ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ. ಇಲ್ಲಿಂದ ದಿಲ್ಲಿಗೆ, ದಿಲ್ಲಿಯಿಂದ ಬೆಂಗಳೂರಿಗೆ, ಬೇರೆ ಬೇರೆ ಕಡೆಗೆಲ್ಲ ಇವರು ಹಾರಾಟ ಮಾಡ್ತಾರೆ. ಅಂಥವ್ರಿಗೆ ನಾವು ಹಿಂಗೆ ಒಳಗಡೆ ನುಗ್ತಿರುವಂಥದ್ದು ಏನಾಗುತ್ತೆ ಅನ್ನೋದ್ರ ಅರಿವಿರ್ಲಿಲ್ವಾ? ಹಾಗಾದ್ರೆ ಅಷ್ಟು ದಡ್ರ, ಅಷ್ಟು ಮುಗ್ದ್ರ ನೀವು? ಹಾಗೇನೇ ಸಂಪರ್ಕದಲ್ಲಿರಿ, ಇದ್ರ ಬಗ್ಗೆ ಏನೇನೋ ಚರ್ಚೆ ಮಾಡಿದ್ವಿ.